ರಾಮದುರ್ಗ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಪದಾಧಿಕಾರಿಗಳ ಆಯ್ಕೆ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಸರ್ಕ್ಯೂಟ್ ಹೌಸ್ನಲ್ಲಿ ಬುಧವಾರ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಮದುರ್ಗ ತಾಲೂಕಾ ಮಟ್ಟದ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮ ಜರುಗಿತು. ಸಭೆಯಲ್ಲಿ ಸಂಘಟನೆ ಬಲವರ್ಧನೆ ಮತ್ತು ರೈತರ ಸಮಸ್ಯೆಗಳ ಕುರಿತು ವಿಸ್ತೃತ ಚರ್ಚೆ ನಡೆಯಿತು. ಸಭೆಯ ತೀರ್ಮಾನದಂತೆ ತಾಲೂಕಾ ಮಟ್ಟದ ಹೊಸ ಪದಾಧಿಕಾರಿಗಳು ಹಾಗೂ ಸದಸ್ಯರು ಏಕಮತದಿಂದ ಅಥವಾ ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ. ಆಯ್ಕೆಯಾದ ಪದಾಧಿಕಾರಿಗಳು: ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ತಾಲೂಕಾ ಅಧ್ಯಕ್ಷರು ಸುರೇಶ್ ಇ ಗುಂಜೇರಿ, ತಾಲೂಕಾ ಗೌರವ ಅಧ್ಯಕ್ಷರು ಮಹಾದೇವ್ ಪು ತ್ಯಾವಟಗಿ, ತಾಲೂಕಾ ಉಪ ಅಧ್ಯಕ್ಷರು ಮಂಜುನಾಥ್ ದೇಸಾಯಿ, ತಾಲೂಕಾ ಕಾರ್ಯದರ್ಶಿ ಈರಪ್ಪ ಶಿ ರಾಜನಾಳ್, ತಾಲೂಕು ಸಹ ಕಾರ್ಯದರ್ಶಿ ನಾಗಪ್ಪ ಶಿ ಮಾಯಣ್ಣವರ್, ತಾಲೂಕು ಸಂಚಾಲಕರು ನಿಂಗಪ್ಪ ಶಿ ಜೋಗಿ, ತಾಲೂಕು ಖಜಾಂಚಿ ದ್ಯಾಮಣ್ಣ ಪೋತಿಣ್ಣವರ್, ತಾಲೂಕು ಸಂಘಟನಾ ಕಾರ್ಯದರ್ಶಿ ಬಸವರಾಜ್ ಯಾದವಾಡ್. ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ನೇತೃತ್ವದಲ್ಲಿ ಇವತ್ತು ರಾಮದುರ್ಗ ತಾಲೂಕಿನ ನೂತನ ಪದಾಧಿಕಾರಿಗಳು ಆಯ್ಕೆ ಮಾಡಲಾಗಿದೆ. ಯಾಕಂತಂದ್ರೆ ಒಂದು ಯುವಕರನ್ನ, ರೈತರ ಮಕ್ಕಳನ್ನ ಹಳ್ಳಿ ಒಳಗೆ ಎಲ್ಲ ಗ್ರಾಮೀಣ ಪ್ರದೇಶದಾಗ ಜಾಗೃತಿ ಮಾಡೋಕ್ಕಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನೇತೃತ್ವ ಒಳಗೆ ಸುರೇಶ್ ಗುಂಜೇರಿ ಅಂತ ತಾಲೂಕಾ ಅಧ್ಯಕ್ಷರು, ಮಾದೇವಣ್ಣ ತೆವಟಿಗಿ ಅಂತ ಗೌರವ ಅಧ್ಯಕ್ಷರು. ಈಗ ಹೊಸ ನಮ್ಮ ಯುವಕರನ್ನ ಈಗ ಯಾಕಂತಂದ್ರೆ ಬಂಟಾನ ಹೆಂಗೆ ನಡೆಸ್ಬೇಕಂತಂದ್ರೆ ಒಕ್ಕಟ್ಟಿಂದ ಹೋದ್ರೆ ನಮಗೆ ನ್ಯಾಯ ಸಿಗ್ತಂದ್ರೆ ಗುರ್ಲಾಪುರ ಮಾದರಿ ಒಳಗೆ ನಮ್ಮ ರಾಮದುರ್ಗ ತಾಲೂಕಿನಾಗ ಇಂದ 2020 ನೆರೆ ಸಂತ್ರಸ್ತರ ಬಗ್ಗೆ ನಾವು ಹೋರಾಟ ಮಾಡಿ ಯಶಸ್ಸು ಕಂಡಿದ್ವಿ. ಈ ಸತಕ ಗೊಂಜಾಳು ಮತ್ತು ಕಬ್ಬಿನ ಬಿಲ್ಲಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ನೇತೃತ್ವ ಶಶಿಕಾಂತ್ ಗುರುಗಳ ನೇತೃತ್ವ ಒಳಗೆ ಹೋರಾಟ ಸಕ್ಸಸ್ ಕಂಡೈತಿ. ಹಿಂಗಾಗಿ ಈಗ ನಾವು ಇನ್ನು ಮತ್ತೆ ಆಗಿ ಈಗ ಹೊಸ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿ ಎಲ್ಲ ಹಳ್ಳಿಗಳನ್ನ ರೈತರನ್ನ ವಿಶ್ವಾಸಕ್ಕೆ ತಗೊಂಡು ತಾಲೂಕದಾಗ ಸಮಸ್ಯೆಗಳು ಬಗೆಹರಿಸುವಂತ ವ್ಯವಸ್ಥೆ ನಾವೆಲ್ಲ ರೈತ ಸಂಘದ ಪದಾಧಿಕಾರಿಗಳು ಕೂಡಿ ಮಾಡ್ತೀವಿ. ವಿಷಯ: ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಮದುರ್ಗ ತಾಲೂಕಾ ವತಿಯಿಂದ ಪದಾಧಿಕಾರಿಗಳು ಬದಲಾವಣೆ ಕುರಿತು ಸಭೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಮದುರ್ಗ ತಾಲೂಕಾ ಮಟ್ಟದ ಸಾಮಾನ್ಯ ಸಭೆ ದಿನಾಂಕ 7/1/2026 ರಂದು ರಾಮದುರ್ಗ ಸರ್ಕ್ಯೂಟ್ ಹೌಸ್ ಸ್ಥಳದಲ್ಲಿ ಯಶಸ್ವಿಯಾಗಿ ನಡೆಯಿತು. ಸಭೆಯಲ್ಲಿ ಸಂಘಟನೆ ಬಲವರ್ಧನೆ ಮತ್ತು ರೈತರ ಸಮಸ್ಯೆಗಳ ಕುರಿತು ವಿಸ್ತೃತ ಚರ್ಚೆ ನಡೆಯಿತು. ಸಭೆಯ ತೀರ್ಮಾನದಂತೆ ತಾಲೂಕಾ ಮಟ್ಟದ ಹೊಸ ಪದಾಧಿಕಾರಿಗಳು ಹಾಗೂ ಸದಸ್ಯರು ಏಕಮತದಿಂದ ಅಥವಾ ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ. ಆಯ್ಕೆಯಾದ ಪದಾಧಿಕಾರಿಗಳು ವಿವರಗಳು ಕೆಳಗಿನಂತಿವೆ. ಹೊಸ ಪದಾಧಿಕಾರಿಗಳು: ತಾಲೂಕಾ ಅಧ್ಯಕ್ಷರು ಸುರೇಶ್ ಈರಪ್ಪ ಗುಂಜೇರಿ, ತಾಲೂಕಾ ಗೌರವ ಅಧ್ಯಕ್ಷರು ಮಹಾದೇವ್ ಪುಂಡ್ಲಿಕ್ ತ್ಯಾವಟಗಿ, ತಾಲೂಕಾ ಉಪಾಧ್ಯಕ್ಷರು ಮಂಜುನಾಥ್ ದೇಸಾಯಿ, ತಾಲೂಕಾ ಕಾರ್ಯದರ್ಶಿ ಈರಣ್ಣ ಸಿ ರಾಜನಾಳ್, ತಾಲೂಕಾ ಸಹ ಕಾರ್ಯದರ್ಶಿ ನಾಗಪ್ಪ ಸಿ ಮಾಯಣ್ಣವರ, ತಾಲೂಕಾ ಸಂಚಾಲಕರು ನಿಂಗಪ್ಪ ಸಿ ಜೋಗಿ, ತಾಲೂಕಾ ಖಜಾಂಚಿ ದ್ಯಾಮಣ್ಣ ಪೋತಿಣ್ಣವರ, ತಾಲೂಕಾ ಸಂಘಟನಾ ಕಾರ್ಯದರ್ಶಿ ಬಸವರಾಜ್ ಯಾದವಾಡ್, ತಾಲೂಕಾ ಕಾರ್ಯಾಧ್ಯಕ್ಷರು ಭೀಮಸಿ ಕಡ್ಡಣ್ಣವರ, ತಾಲೂಕಾ ಸಹ ಖಜಾಂಚಿ ಕರಿಯಪ್ಪ ಬಸರಗಿ, ತಾಲೂಕಾ ಮುಖಂಡರು ಬೀರಪ್ಪ ಕರಿಯಪ್ಪ ಮಾಯಣ್ಣವರ, ಈರಯ್ಯ ಹಿರೇಮಠ್, ಎಂಕಣ್ಣ ಕೆಂಚರೆಡ್ಡಿ, ಬದುಕಪ್ಪ ಇ ಇಂಗಳಿಗೆ, ಬಸವರಾಜ್ ನಂದ್ಯಪ್ಪನವರ್, ಮಾರುತಿ ಮಾದರ್, ಮಹಬೂಬ್ ಸಾಬ್ ಸಂಕದಾಳ್, ರಾಜು ನಿಂಗಪ್ಪ ಪುಂಡಿ, ರಾಜು ಯ ಕರಿಕಟ್ಟಿ, ಯಲ್ಲಪ್ಪ ಕಲ್ಲನಗೌಡ್ರ, ಮಲ್ಲಪ್ಪ ಮಜ್ಗಿ, ಶ್ರೀನಿವಾಸ್ ಸಂಶಿ, ನಿಂಗಪ್ಪ ಬ ಮಾಯಣ್ಣವರ್, ಭೀಮಪ್ಪ ಸಿ ಮಾಯಣ್ಣವರ್, ಕೇಶವ ಮಳಲಿ, ಯಲ್ಲಪ್ಪ ದೊಡ್ಡಮನಿ ಮತ್ತು ಮಲ್ಲಿಕಾರ್ಜುನ ರಾಮದುರ್ಗ ಇವರ ಅಧ್ಯಕ್ಷತೆ ನೀರಾವರಿ ಬೆಳೆ ಬೆಳೆಸಲು ಸಾಲ ಮನ್ನಾ, ಭೂ ಸ್ವಾಧೀನ ಪರಿಹಾರ ಸೇರಿದಂತೆ ರೈತರಿಗೆ ಸಂಬಂಧಿತ ಎಲ್ಲ ಸಮಸ್ಯೆಗಳ ಕುರಿತು ಹೋರಾಟ ನಡೆಸುವುದಾಗಿ ಸಭೆಯಲ್ಲಿ ಚರ್ಚೆ ಮಾಡಿದರು. ಹಿಂದಿನ ಲೆಕ್ಕಪತ್ರ ವಿವರಣೆಗಾಗಿ 51,000 ರೂಪಾಯಿ ಇರುತ್ತದೆ, ಸಂಘಟನಾ ಖಾತೆಯಲ್ಲಿ ಇರುತ್ತದೆ. ಕರ್ನಾಟಕ ರಾಜ್ಯ ರೈತ ಸಂಘ ರಾಮದುರ್ಗ ತಾಲೂಕು ಇದರ ಮುಂದಿನ ದಿನಗಳಲ್ಲಿ ರೈತರ ಪರವಾಗಿ ಬಲಿಷ್ಠ ಹೋರಾಟ ನಡೆಸಲು ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಯಿತು.